ಬೆಂಗಳೂರಿನ ಸಂಜಯ್ ನಗರದ ಶರಣ ಸೇವಾ ಸಮಿತಿ ವತಿಯಿಂದ ರೇಣುಕಾಚಾರ್ಯರ ಯುಗಮಾನೋತ್ಸವ, ಜಗಜ್ಯೋತಿ ಬಸವೇಶ್ವರ ಜಯಂತ್ಯೋತ್ಸವ ಹಾಗೂ ಶಿವಕುಮಾರ್ ಮಹಾಸ್ವಾಮಿಗಳ ಜಯಂತ್ಯೋತ್ಸವ ಇತ್ತೀಚೆಗೆ ನಡೆಯಿತು. ಜಯಂತ್ಯೋತ್ಸವದ ಅಂಗವಾಗಿ ಬೃಹತ್ ಮೆರವಣಿಗೆಯು ಗೆದ್ದಲಹಳ್ಳಿಯ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ವಿವಿಧ ಕಲಾ ತಂಡಗಳೊಂದಿಗೆ ಆರಂಭ ಆಯಿತು. ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಲ ಚೇಷ್ಟೆಗೆ ಮನವೇ ಬೀಜ ಎನ್ನಗುಳ್ಳದೊಂದು ಮನ ಆ ಮನ ನಿಮ್ಮೊಳಗೆ ವರವರದ ಬಳಿಕ ಎನಗೆ ಭಾವ ಉಂಟೆ ಚನ್ನಮಲ್ಲಿಕಾರ್ಜುನ. ನಂತರ ರಮಣ ಮಹರ್ಷಿ ಹೆರಿಟೇಜ್ ಸೆಂಟರ್ ಸಭಾಂಗಣದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗಿಯಾಗಿದ್ದರು. ಶಿವಗಂಗೆ ಕ್ಷೇತ್ರದ ಮೇಲಣಗವಿ ವೀರ ಸಿಂಹಾಸನ ಸಂಸ್ಥಾನ ಮಠದ ಡಾಕ್ಟರ್ ಮಲಯ ದೇಶಿಕೇಂದ್ರ ಶಾಂತಮುನಿ ಶಿವಾಚಾರ್ಯ ಶ್ರೀ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ರು. ಹೆಬ್ಬಾಳ ಕ್ಷೇತ್ರದ ಮಾಜಿ ಶಾಸಕ ಡಾಕ್ಟರ್ ವೈ.ಎ. ನಾರಾಯಣಸ್ವಾಮಿ, ಕಟ್ಟಾ ಜಗದೀಶ್, ಲಿಂಗಮೂರ್ತಿ, ಸಮಿತಿ ಅಧ್ಯಕ್ಷ ಎಸ್.ಆರ್. ಪ್ರಸಾದ್, ಪ್ರಧಾನ ಕಾರ್ಯದರ್ಶಿ ಎಸ್.ಎಸ್. ಪಾಟೀಲ್, ಗಂಗಾಧರಪ್ಪ, ನಾಗರತ್ನಮ್ಮ ಸೇರಿದಂತೆ ಕಾರ್ಯಕಾರಿ ಸಮಿತಿ ಸದಸ್ಯರು ಇದ್ದರು. ಎನಗಿಂತ ಕಿರಿಯರಿಲ್ಲ, ಶಿವ ಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ ಮಹಾಪ್ರಸಾದ ಅಂತ ಹೇಳ್ತಾ ಸದ್ಗುರು ಚರಣಗಳಿಗೆ ನಮ್ಮೆಲ್ಲರ ವಿನೀತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಬಸವ ಜ್ಯೋತಿಯ ಹಣತೆ ಬೆಳಗಿಸೋಣ ಸದ್ಗುರು ಶರಣರಿಗೆ, ಶರಣ ಸಮಿತಿಯ ಬಸವ ಜ್ಯೋತಿಯ ಹಣತೆ ಹೊತ್ತಿಸೋಣ ಸತ್ಯಜ್ಞಾನದ ಜ್ಯೋತಿಯ ತನ್ಮಯನಾಗು ಭಕ್ತಿ ಭಾವದ ದೀಪದಲ್ಲಿ ಶಿವಹರನಿಂದ ಪರಮಾನಂದ ಸುಖ ನಮ್ಮದಾಗಲಿ ಅಂತ ಹೇಳ್ತಾ ಶಿವಧ್ಯಾನ ಬಸವನ ಸೇವೆಯಲ್ಲಿ ಆತ್ಮ ಜ್ಯೋತಿಯ ತನುಮನದಿ ಉರಿಸತಲಿ ನಿತ್ಯ ಶಿವಹರನ ನೆನೆಯೋಣ ಅಂತ ಹೇಳ್ತಾ ವೇದಿಕೆಯ ಮೇಲಿರುವ ಎಲ್ಲ ಅತಿಥಿಗಳಿಂದ ಕಾರ್ಯಕ್ರಮದ ಉದ್ಘಾಟನೆ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಜ್ಯೋತಿಯನ್ನು ಬೆಳಗಿಸಿ ನಮ್ಮ ಶರಣ ಸಂತರಿಗೆ ಪುಷ್ಪಾರ್ಚನೆಯನ್ನು ಮಾಡಲಿದ್ದಾರೆ. ಈಗ ಸನ್ಮಾನ್ಯ ಡಾಕ್ಟರ್ ವೈ.ಎ. ನಾರಾಯಣ ಸ್ವಾಮಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಾರೆ. ಎಲ್ಲಿಗೂ ನಮಸ್ಕಾರ. ಸಂಜಯ್ ನಗರದ ಬಸವ ಸೇವಾ ಸಮಿತಿ ಅಕ್ಕನ ಬಳಗದ ವತಿಯಿಂದ ನಿರಂತರವಾಗಿ ಪ್ರತಿ ವಾರ್ಷಿಕ ವ್ಯವಸ್ಥೆಯಲ್ಲಿ ನಡೀತಾ ಇರುವಂಥ ಬಸವ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಯುಗಮಾನೋತ್ಸವ, ಅದೇ ರೀತಿ ಜಗಜ್ಯೋತಿ ಬಸವೇಶ್ವರರ ಜಯಂತ್ಯೋತ್ಸವ ಮತ್ತು ಶ್ರೀ 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 ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಈ ಬಾರಿಯೂ ಮಾಡ್ತಾ ಇದ್ದೀರಿ. ಕಳೆದ 25 ವರ್ಷಗಳಿಂದ ಸತತವಾಗಿ ವರ್ಷ ನಡೆಸ್ಕೊಂಡು ಬಂದಿರೋ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾನು ಭಾಗಿಯಾಗಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಈಗಾಗಲೇ ಸಾಕಷ್ಟು ವಿಚಾರ ನಮ್ಮ ಡಾಕ್ಟರ್ ವೈ.ಎ. ನಾರಾಯಣ ಸ್ವಾಮಿ ಅವರು ತಿಳಿಸ್ಕೊಟ್ಟಿದ್ದಾರೆ.
ಇನ್ನೂ ಸಾಕಷ್ಟು ವಿಚಾರಗಳು ನಮ್ಮ ಸ್ವಾಮೀಜಿಗಳು ತಿಳಿಸ್ಕೊಡಲಿದ್ದಾರೆ. ಎಲ್ಲ ದೀನದಲಿತರ ಬಡವರು, ಯಾವುದೇ ಜಾತಿ ಧರ್ಮ ಇರಲಿ, ಸಾವಿರಾರು ಮಕ್ಕಳಿಗೆ ಆ ಬಸವಣ್ಣನವರ ಏನು ಪರಿಕಲ್ಪನೆ ಇತ್ತು ಅದನ್ನು ಸಾಕಾರಗೊಳಿಸಲಿ ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಯಾರಾದರೂ ಒಬ್ಬರು ಸಂತರಿದ್ರು ಅಂದರೆ ಅದು ನಮ್ಮ ಶಿವಕುಮಾರ ಸ್ವಾಮಿಗಳು ನಮ್ಮ ಕಣ್ಣು ಮುಂದೆ ನಮ್ಮ ನಡೆದಾಡೋ ದೇವರಾಗಿ ಹೋದಂಥದ್ದು. ಇವತ್ತು ಈ ವೇದಿಕೆಯಲ್ಲಿ ಜಗದ್ಗುರು ರೇಣುಕಾಚಾರ್ಯರ, ಜಗಜ್ಯೋತಿ ಬಸವೇಶ್ವರರ, ಪರಮ ಪೂಜ್ಯ ಶಿವಕುಮಾರ ಸ್ವಾಮಿಗಳವರನ್ನು ಒಟ್ಟುವಾಗಿ ಸ್ಮರಿಸುವ ಮೂಲಕವಾಗಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಂಪ್ರದಾಯಕ್ಕೆ ನಾಂದಿಯನ್ನು ಹಾಡಿರ್ತಕ್ಕಂತಹ ಈ ಶರಣ ಸೇವಾ ಸಮಿತಿಗೆ ಮೊಟ್ಟ ಮೊದಲೇದಾಗಿ ನಾವು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಬೇಕಾದಂಥದ್ದು. ಇತ್ತೀಚೆಗೆ ಬಹಳಷ್ಟು ಜನ ಯಾವ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಗೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಬಂದಂಥವ್ರು ಬಹಳಷ್ಟು ಜನ ಅನುಭವ ಇರ್ಬೋದು. ಆದರೆ ಆ ಅನುಭವ ಎಲ್ಲರಿಗೂ ಕೂಡ ಸಿಗೋದಕ್ಕೆ ಸಾಧ್ಯ ಇಲ್ಲ. 60 ಕೋಟಿ ಜನ ಅಂದರೆ ಬಹುತೇಕ ಮಟ್ಟಿಗೆ ಭಾರತ ಸಂಖ್ಯೆಯ ಅರ್ಧದಷ್ಟು ಜನ ಆ ಒಂದು ಪುಣ್ಯ ಭಾಗ್ಯವನ್ನು ಪಡೆದಿರ್ತಕ್ಕಂಥವ್ರು.